ಅಸ್ಸಲಾಮುಅಲೈಕುಮ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸೌದಿಯಲ್ಲಿ ನನ್ನ ಮಗಳಿಗೋಸ್ಕರ ಕೆಲವು ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಿದ್ದೇನೆ ಊರಿಗೆ ಹೋಗುವಾಗ ತೆಗೆದುಕೊಂಡು ಹೋಗಲಿಕ್ಕೆ. ಸೊ ಅದನ್ನೆಲ್ಲ ನಿಮಗೆ ತೋರಿಸ್ತೇನೆ. ಯಾವುದು ಕೂಡ ಇದು ಹಾಕಲಿಲ್ಲ, ನಾವು ಎಲ್ಲ ತೆಗೆದಿಟ್ಟಿದ್ದೇವೆ ಊರಿಗೆ ಹೋಗುವಾಗ ತೆಗೆದುಕೊಂಡು ಹೋಗೋಣ ಅಂತ ಹೇಳಿ. ಫಸ್ಟ್ ಬಂದು ಇದೊಂದು ಪಿಸ್ತಾ ಕಲರ್ ಡ್ರೆಸ್, ತುಂಬ ಚೆನ್ನಾಗಿ ಉಂಟು. ಫ್ರಂಟಲ್ಲಿ ನಾವು ಈಗ ನೋಡ್ತೇವಲ್ಲ ಅದಕ್ಕಿಂತ ತುಂಬಾ ಚೆನ್ನಾಗಿ ಉಂಟು. ಇಲ್ಲಿ ಅಂದರೆ ರೂಮಲ್ಲಿ ಲೈಟ್ಸ್ ಸ್ವಲ್ಪ ಡಿಮ್ ಥರ ಬಂದಿದೆ, ಸೊ ಹಾಗಾಗಿ ಅಷ್ಟು ಕ್ಲಿಯರ್ ಇಲ್ಲ. ಚೆನ್ನಾಗಿ ಉಂಟು. ಇದು ನಮಗೆ ಚಳಿಗಾಲದಲ್ಲಿ ಯೂಸ್ ಮಾಡಬಹುದು. ಸೆಕೆಗಾಲದಲ್ಲಿ ಯೂಸ್ ಮಾಡಿದರೆ ಫುಲ್ಲು ಸೆಕೆಯಾಗಿ ಮಕ್ಕಳು ಮತ್ತು ಇರಿಟೇಷನ್ ಆಗಿ ಕೂಗಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಕಂಫರ್ಟೇಬಲ್ ಆಗಿ ವೇರ್ ಮಾಡಲಿಕ್ಕೆ ಆಗೋದಿಲ್ಲ ಅವರಿಗೆ. ಮತ್ತು ಇದು ಒಂದು ಫ್ರಾಕ್, ಇದು ಕೂಡ ಯೆಲ್ಲೋ ಮತ್ತು ಪಿಂಕ್ ಶೇಡಲ್ಲಿ ತುಂಬ ಚೆನ್ನಾಗಿದೆ. ಅವಳು ಹಾಕಿ ತೋರಿಸ್ತೇನೆ ನೋಡಿ. ಇದು ಅವಳು ಹಾಕಿ ನೋಡಿದ್ದು. ಇದು ತುಂಬ ಚೆನ್ನಾಗಿ ಉಂಟು. ಈ ಥರ ಅವಳು ತುಂಬ ಎಂಜಾಯ್ ಮಾಡಿ ಹಾಕ್ತಾ ಇದ್ದಾಳೆ, ಅಂದರೆ ಅವಳಿಗೆ ಇಷ್ಟ ತೋರಿಸೋದು ಆ ಥರ ಎಲ್ಲ ಇಷ್ಟ. ಸೊ ಹಾಗಾಗಿ ಅವಳು ನಗಡಿ ಈ ವಿಡಿಯೋ ಮಾಡ್ತಾ ಇದ್ದಾಳೆ. ಸೊ ಇದೊಂದು ನೈಟ್ ಡ್ರೆಸ್ ಥರ ತುಂಬ ಚೆನ್ನಾಗಿ ಸಹ ಉಂಟು. ಇದು ರ್ಯಾಬಿಟ್ ಇದು ಪ್ರಿಂಟ್ ಬಂದಿದೆ. ಇದು ನಮಗೆ ಡೈಲಿ ಯೂಸ್ ಸಹ ಮಾಡ್ಬೋದು. ಔಟ್ಸೈಡ್ ಹೋಗುವಾಗ ಹಾಕಿದ್ರು ಎಂಥ ಪ್ರಾಬ್ಲಮ್ ಇಲ್ಲ. ಫ್ರಂಟಲ್ಲಿ ಅದು ತುಂಬ ಚೆನ್ನಾಗಿ ಉಂಟು. ನೆಕ್ಸ್ಟ್ ಬಂದು ಇದೊಂದು ಡ್ರೆಸ್, ಇದು ಕೂಡ ಡೈಲಿ ಯೂಸ್ ಮಾಡ್ಬೋದು. ಇದರದ್ದು ಮೆಟೀರಿಯಲ್ ಸಹ ತುಂಬ ಚೆನ್ನಾಗಿದೆ. ಇದರಲ್ಲಿ ಸಣ್ಣ ಸಣ್ಣ ಫ್ಲವರ್ ಥರ ಸಹ ಬಂದಿದೆ, ಮೆರೂನ್ ಕಲರ್ ಫ್ಲವರ್ ಬಂದು. ಅವಳು ನಗಡಿ ವಿಡಿಯೋ ಮಾಡ್ತಾ ಇದ್ದಾಳೆ. ಅವಳಿಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ನಾವು ವಿಡಿಯೋ ಮಾಡುವಾಗ ಒಂದೊಂದು ಹೇಳ್ತೇನಲ್ಲ, ಸೊ ಅದನ್ನು ನೋಡಿ ಅವಳು ನಗಡ್ತಾ ಇದ್ದಾಳೆ. ಮತ್ತು ಇದರದ್ದು ಮೆಟೀರಿಯಲ್ ಒಳ್ಳೆಯದುಂಟು. ಇದು ನಮಗೆ ಔಟ್ಸೈಡ್ ಹೋಗುವಾಗ ಸಹ ಹಾಕ್ಬೋದು ಮಕ್ಕಳಿಗೆ. ಇದೊಂದು ಸೆಟ್ ಬರ್ತದೆ, ಈ ಥರ ಕಾಣಿಸ್ತದೆ ಹಾಕಿದ ಮೇಲೆ. ತುಂಬ ಕಂಫರ್ಟೇಬಲ್ ಸಹ ಉಂಟು. ಮಕ್ಕಳಿಗೆ ಉಂಟಲ್ಲ, ತುಂಬ ಈ ತುರಿಸುವಂತಹ ಡ್ರೆಸ್ ಎಲ್ಲ ಹಾಕಿದರೆ ಅವರು ಹಠ ಮಾಡ್ತಾರೆ. ಅವರಿಗೆ ಎಂತ ಕೂಡ ಎಂಜಾಯ್ ಮಾಡಲಿಕ್ಕೆ ಆಗೋದಿಲ್ಲ, ಕೂಗ್ತಾನೇ ಇರ್ತಾರೆ. ಅದಕ್ಕಿಂತ ನಾವು ಸಿಂಪಲಾಗಿ ಈ ಥರ ಡ್ರೆಸ್ ತೆಗೆದುಕೊಂಡ್ರೆ ತುಂಬ ಒಳ್ಳೆಯದು. ಇದು ಕೂಡ ಒಂದು ಕೋಟ್ ಸೆಟ್ ಥರನೇ ಬಂದು, ಇದು ನಿಮಗೆ ಔಟ್ಸೈಡ್ ಹೋಗುವಾಗ ಸಹ ಹಾಕ್ಬೋದು ಅಥವಾ ಮನೆಯಲ್ಲಿರುವಾಗ ಸಹ ಹಾಕ್ಬೋದು, ಹೀಗೆ ಸಹ ಓಕೆ. ಮತ್ತು ಇದೊಂದು ಸಹ ಹಾಗೆಯೇ ಮಿನಿ ಡ್ರೆಸ್ ಥರ ಬಂದು, ಇದರದ್ದು ಮೆಟ್ಲಿಗೆ ಈ ಥರ ಬೆಲ್ಟ್ ಕೂಡ ಬರ್ತದೆ. ಅದು ಅಂದರೆ ಬೆಲ್ಟ್ ಹೀಗೆ ಟೈ ಮಾಡೋದು ಅಂತ ನನಗೆ ಅಷ್ಟು ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಅದನ್ನು 1-2 ಸಲ ಟ್ರೈ ಮಾಡಿದೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನು ರಿಮೂವ್ ಮಾಡಿ ಹಾಗೆಯೇ ಹಾಕಿಕೊಂಡೆ. ಆದಮೇಲೆ ಇದೊಂದು ಬ್ಲ್ಯಾಕ್ ಕಲರ್, ಇದು ಕೂಡ ಚೆನ್ನಾಗಿ ಉಂಟು. ಮತ್ತು ಇದೆಂತ ಗೊತ್ತು, ನಮ್ಮದು ಲೈಟ್ ಉಂಟಲ್ಲ ಸ್ವಲ್ಪ ಡಲ್ ಥರ ಬರ್ತದೆ, ಹಾಗಾಗಿ ಇದು ವೀಡಿಯೋಸ್ ಕರೆಕ್ಟ್ ಬರ್ತಾ ಇಲ್ಲ. ಸೊ ನಾನು ಆದಷ್ಟು ಟ್ರೈ ಮಾಡಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೇನೆ ನೋಡಿ. ಈ ಥರ ಕಾಣ್ತದೆ. ಅದು ಫ್ರಂಟಲ್ಲಿ ಡಾರ್ಕ್ ಉಂಟು, ಬ್ಲ್ಯಾಕ್ ಉಂಟಲ್ಲ ಡಾರ್ಕ್ ಉಂಟು. ಅದು ಒಂದೊಂದು ವೀಡಿಯೋದಲ್ಲಿ ಲೈಟ್ ಬಂದಿದೆ. ಇದೊಂದು ಯೆಲ್ಲೋ ಶರ್ಟ್ ಥರ ಬಂದು ನಾವು ಜೀನ್ಸಿಗೆ ಶಾರ್ಟ್ಸಿಗೆಲ್ಲ ಹಾಕ್ಬೋದು. ಅಂದರೆ ನಾನು ಅದೆಲ್ಲ ಕಬೋರ್ಡಲ್ಲಿ ಇಟ್ಟಿದ್ದೇನೆ ಜೀನ್ಸ್ ಎಲ್ಲ. ಸೊ ವಾಪಸ್ ಅದನ್ನು ತೆಗಿಬೇಕಲ್ಲ ಅಂತ ಹೇಳಿ ನಾನು ಇದೇ ಪ್ಯಾಂಟಿಗೆ ಜಸ್ಟ್ ನಿಮಗೆ ತೋರಿಸ್ಲಿಕ್ಕೋಸ್ಕರ ಇದೇ ಪ್ಯಾಂಟಿಗೆ ವೇರ್ ಮಾಡಿ ತೋರಿಸ್ತಾ ಇದ್ದೇನೆ. ಮತ್ತು ಇದೊಂದು ನೈಟ್ ಡ್ರೆಸ್, ಇದೊಂದು ಎಂತ ಹೇಳ್ತಾರೆ, ಅದು ಪಾಲಿಸ್ಟರ್ ಅಂತ ಬರ್ತದೆ. ಪಾಲಿಸ್ಟರಲ್ಲಿ ಒಂದು ಸಿಲ್ಕ್ ಮೆಟೀರಿಯಲ್ ಥರ ಬರ್ತದಲ್ಲ, ಲಬ್ಬರ್ ಥರ ಬಂದು ಆ ಥರದ್ದು ಮೆಟೀರಿಯಲ್ ಚೆಂದ ಕಾಣ್ತದೆ. ನನ್ನ ಮಗಳೀಗ ತುಂಬ ಸ್ಲಿಮ್ ಆಗಿದ್ದಾಳೆ. ಸೊ ಹಾಗಾಗಿ ಅವಳಿಗೆ ಅಂದರೆ ಡ್ರೆಸ್ ಎಲ್ಲ ಒಂಥರ ಫಿಟ್ಟಾಗಿ ಕಾಣಿಸ್ತಾ ಇಲ್ಲ. ಅಂದರೆ ನಾನು ತೆಗೆದ ಡ್ರೆಸ್ ಎಲ್ಲ ಸ್ವಲ್ಪ ದೊಡ್ಡದು. ನಾನು ಲಾಸ್ಟ್ ಟೈಮ್ ಊರಿಗೆ ಹೋಗುವಾಗೆಲ್ಲ ಸಣ್ಣ ಡ್ರೆಸ್ ತೆಗೆದಿದ್ದೆ. ಸೊ ಅದೆಲ್ಲ ಉಂಟಲ್ಲ, ನಾವು ಊರಿಗೆ ಹೋದ್ಮೇಲೆ ಅದು 1-2 ಸಲ ಹಾಕಿ ಮತ್ತು ನಾನು ಬೇರೆಯವರಿಗೆ ಕೊಟ್ಟು ಬಿಟ್ಟೆ. ಅಂದರೆ ತುಂಬ ಸಲ ಯೂಸ್ ಮಾಡಲಿಕ್ಕೆ ಸಹ ಆಗಲಿಲ್ಲ, ಎಲ್ಲ ಹಾಗೆಯೇ ಬೇಗನೆ ವೇಸ್ಟ್ ಆಗೋಯಿತು ಅದೆಲ್ಲ. ಸೊ ಹಾಗಾಗಿ ನಾನು ಈ ಸಲ ಸ್ವಲ್ಪ ದೊಡ್ಡದು ಸೈಜ್ ತೆಗೆದುಕೊಂಡಿದ್ದೇನೆ. ಅಂದರೆ 2-3 ಸಲ ಯೂಸ್ ಮಾಡಿ ಬೇರೆಯವರಿಗೆ ಕೊಟ್ಟರೆ ನಮಗೆ ಸಹ ಒಂದು ತೆಗೆದದಕ್ಕೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ ಅಲ್ಲ. ಸೊ ಅದಕ್ಕೋಸ್ಕರ ಈ ಸಲ ನಾನು ಸ್ವಲ್ಪ ದೊಡ್ಡದು ತೆಗೆದುಕೊಂಡಿದ್ದೇನೆ. ಮತ್ತು ಲಾಸ್ಟ್ ಟೈಮ್ ನಾನು ತೆಗೆದಾಗ ಕೂಡ ಒಂದೊಂದು ಡ್ರೆಸ್ ಯೂಸೇ ಮಾಡಲಿಲ್ಲ, ಹಾಗೆಯೇ ಕಬೋರ್ಡಲ್ಲಿ ಇಟ್ಟೇ ಅದು ಸಣ್ಣದಾಗ್ತಾ ಹೋಯಿತು. ಸೊ ಅದಕ್ಕೋಸ್ಕರ ಈ ಸಲ ಎಲ್ಲ ಡ್ರೆಸ್ ನಾನು ದೊಡ್ಡದು ತೆಗೆದುಕೊಂಡಿದ್ದೇನೆ. ಹಾಗಾಗಿ ಸ್ವಲ್ಪ ಲೂಸ್ ಥರ ಬಂದಿದೆ ವಿಡಿಯೋದಲ್ಲಿ, ಅವಳಿಗೆ ಕರೆಕ್ಟ್ ಫಿಟ್ ಆಗ್ತಾ ಇಲ್ಲ.
ಅಂದರೆ ಈಗ ಕೆಲವು ಡ್ರೆಸ್ ಉಂಟು, ನಾನು ಇಲ್ಲಿ ಸೌದಿಗೆ ಬರುವಾಗ ಪರ್ಚೇಸ್ ಮಾಡಿ ತೆಗೆದುಕೊಂಡು ಬಂದದ್ದೇ ಉಂಟು, ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದು ತೆಗೆದುಕೊಂಡಿದ್ದೀನಿ. ಇದೊಂದು ಕೋಡ್ ಸೆಟ್ ಥರನೇ ಬಂದು, ಇದು ತುಂಬ ಲೂಸ್ ಉಂಟು ಆಯಿತಾ, ಇದು ತುಂಬ ಲೂಸ್ ಉಂಟು. ಅವಳು ವೀಡಿಯೋ